ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಒಂದು ಹೇಳಿಕೆ ಹಿನ್ನೆಲೆಯಲ್ಲಿ ಮುನಿರತ್ನ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರತ್ಯೇಕ ದೇಶ ಮಾಡಲು ಒಳ್ಳೆಯ ಆಲೋಚನೆ ಬಂದಿರಬೇಕು. ದೇಶದ ಅಖಂಡತೆ ಕುರಿತು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಅದನ್ನು ಬಿಟ್ಟು ದೇಶವನ್ನ ಪ್ರತ್ಯೇಕ ಮಾಡಲು ಹೊರಟಿದ್ದಾರೆ. ತುಮಕೂರಿನಲ್ಲಿ ಡಿಕೆ ಸುರೇಶ್ ವಿರುದ್ಧ ಮುನಿರತ್ನ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಂಸದ ಡಿಕೆ ಸುರೇಶ್ ಅವರ ಸ್ಟೇಟ್ಮೆಂಟ್ ಅಂದರೆ ಪ್ರತ್ಯೇಕ ರಾಷ್ಟ್ರದ ವಿಚಾರವಾಗಿ ಮಾತನಾಡಿದರು. ಪ್ರತ್ಯೇಕ ದೇಶ ಮಾಡಲು ಒಳ್ಳೆಯ ಆಲೋಚನೆ ಬಂದಿರಬೇಕು ಅಂತ ಹೇಳಿ ದೇಶದ ಅಖಂಡತೆ ಕುರಿತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅದನ್ನು ಬಿಟ್ಟು ದೇಶವನ್ನು ಪ್ರತ್ಯೇಕ ಮಾಡಲು ಹೊರಟಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೇಶ ವಿಭಜನೆ ಮಾಡ್ತಾ ಇರೋದೇನಕ್ಕೆ? ವಿಭಜನೆ ಮಾತು ಯಾಕಬೇಕು? ಸಂವಿಧಾನದಲ್ಲಿ ಇವರು ಪ್ರಮಾಣ ವಚನ ತೊಗೊಂಡಾಗ ಏನಂತ ತೊಗೊಂಡು ಯಾರಾದರೂ ಮಾಡ್ತಾರಂತ ಮಾತು? ಆ ಮಾತನಾಡೋ ಮಾತಾ ಅದು? ದೇಶದ ರಕ್ಷಣೆ ಬಗ್ಗೆ ಯೋಚನೆ ಮಾಡಬೇಕು, ದೇಶನ ಒಗ್ಗೂಡಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಬಿಟ್ಟು ಇವರು ದೇಶನ ಪ್ರತ್ಯೇಕವಾಗಿ ಮಾಡ್ತೀನಿ ಅಂದರೆ ಏನು ಹೇಳೋದು ಇಂಥವ್ರಿಗೆ? ದೇಶ ವಿಭಜನೆ ಮಾಡ್ತಾ ಇರೋದೇನಕ್ಕೆ? ವಿಭಜನೆ ಮಾತು ಯಾಕಬೇಕು? ಸಂವಿಧಾನದಲ್ಲಿ ಇವರು ಪ್ರಮಾಣ ವಚನ ತೊಗೊಂಡಾಗ ಏನಂತ ತೊಗೊಂಡು ಯಾರಾದರೂ ಮಾಡ್ತಾರಂತ ಮಾತು? ಆ ಮಾತನಾಡೋ ಮಾತಾ ಅದು? ದೇಶದ ರಕ್ಷಣೆ ಬಗ್ಗೆ ಯೋಚನೆ ಮಾಡಬೇಕು, ದೇಶನ ಒಗ್ಗೂಡಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಬಿಟ್ಟು ಇವರು ದೇಶನ ಪ್ರತ್ಯೇಕವಾಗಿ ಮಾಡ್ತೀನಿ ಅಂದರೆ ಏನು ಹೇಳೋದು ಇಂಥವ್ರಿಗೆ? ದೇಶ ವಿಭಜನೆ ಮಾಡ್ತಾ ಇರೋದೇನಕ್ಕೆ? ವಿಭಜನೆ ಮಾತು ಯಾಕಬೇಕು? ಸಂವಿಧಾನದಲ್ಲಿ ಇವರು ಪ್ರಮಾಣ ವಚನ ತೊಗೊಂಡಾಗ ಏನಂತ ತೊಗೊಂಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.